ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತೂ ಇಂತೂ ಕಡೆಗಳಿಗೆ ಬಂದೇ ಬಿಟ್ಟಿತ್ತು. ಅದರ ಕುರಿತು ಒಂದು ಮಾಹಿತಿಯನ್ನು ತಂದಿದ್ದೀನಿ. ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3. ಸಂಖ್ಯೆ ದಿನಾಂಕ 7/4/2025 ಮಾಧ್ಯಮ ಪ್ರಕಟಣೆ. ಮಾರ್ಚ್ 2025ರ ದ್ವಿತೀಯ PUC ಪರೀಕ್ಷೆ 1ನ್ನು ದಿನಾಂಕ 1/3/2025ರಿಂದ 20/3/2025ರವರೆಗೆ ನಡೆಸಲಾಗಿದೆ. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025ರಂದು ಮಧ್ಯಾಹ್ನ 12:30 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು krresult.nic.in ಜಾಲತಾಣದಲ್ಲಿ 8/4/2025ರ ಮಧ್ಯಾಹ್ನ 1:35 ನಂತರ ವೀಕ್ಷಿಸಬಹುದಾಗಿದೆ ಅಂತ ಅಧ್ಯಕ್ಷರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಂತೂ ಇಂತೂ ಸೆಕೆಂಡ್ PUC ರಿಸಲ್ಟ್ ನಾಳೆ 1:30 ನಂತರ ವೆಬ್ಸೈಟಲ್ಲಿ ಬರ್ತದೆ. ಬಹಳ ಜನ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ದೀರಿ. ಈ ಸರಿ ಬಹುತೇಕ 18 ದಿನದಲ್ಲಿ ನಿಮ್ಮ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. 18-19 ದಿನದಲ್ಲಿ ಇದು ಒಂದು ಮಂಡಳಿಯ ಮೈಲಿಗಲ್ಲು ಅಂತ ಹೇಳ್ತಾ ನಿಮಗೆ ಅಡ್ವಾನ್ಸ್ ಆಗಿ ನಾನು ಏನು ಮಾಡ್ತೀನಿ, ಶುಭಾಶಯಗಳನ್ನು ಹೇಳ್ತೀನಿ. ಚೆನ್ನಾಗಿ ನಿಮ್ಮ ರಿಸಲ್ಟ್ ಬರ್ತದೆ, ಎಕ್ಸಾಮ್ ಬರೆದಿದ್ದೀರಿ. ಡೋಂಟ್ ವರಿ, ನಾಳೆವರೆಗೂ ಕಾಯಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್.